ಆಪ್ಷನ್ ಆಗುತ್ತೆ, ಬಿಜೆಪಿನೂ ಆಪ್ಷನ್ ಆಗುತ್ತೆ. ಕುಟುಂಬ ರಾಜಕಾರಣದ ವಿರುದ್ಧ ಒಬ್ಬ ಸಾಮಾನ್ಯ ನಿಲ್ಲಿಸಿದಾರಪ್ಪ, ಬಿಜೆಪಿಗೆ ಹೋಗ್ತಾರೆ. ಅದು ಎಸ್ಟಿ ಅಭ್ಯರ್ಥಿ ಇದಾರಲ್ಲಿ ಸರ್. ಎಸ್ಡಿಪಿಐ ಇಲ್ಲ, ಎಸ್ಡಿಪಿಐ ಕೇವಲ ಈ ಚುನಾವಣೆಯಲ್ಲಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ತಾ ಇಲ್ಲ. ಕಳೆದ ಜನರಲ್ ಅಸೆಂಬ್ಲಿ ಎಲೆಕ್ಷನ್ ಅಲ್ಲೂ ಕೂಡ ನಾವು ಅಭ್ಯರ್ಥಿಯನ್ನು ಹಾಕಿದ್ವಿ. ಆ ಟೈಮಲ್ಲೂ ಕೂಡ ಜನರು ಹೇಳಿದ್ದೇನೆ ಅಂತ ಹೇಳಿದ್ರೆ, ಶಾಮನೂರವರ ಕೊನೆ ಚುನಾವಣೆ, ಶಾಮನೂರವರು ಸ್ವತಃ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು, ನನ್ನ ಕೊನೆ ಚುನಾವಣೆ ಇದು, ಮುಂದೆ ನಾನು ನನ್ನ ಕುಟುಂಬಕ್ಕೆ ಟಿಕೆಟ್ ಇಲ್ಲ, ನಾನು ಬೇರೆ ಸಮುದಾಯಕ್ಕೆ ಟಿಕೆಟ್ ಕೊಡ್ತೀನಿ ಅಂತ ಹೇಳಿ ಮಾತು ಕೊಟ್ಟಿದ್ರಲ್ಲ. ಜನರು ನಮಗೆ ಇವತ್ತು ಕರೀತಾ ಇದ್ದಾರೆ, ಅವರು ಮಾತು ಉಳಿಸ್ಕೊಳ್ಳಿಲ್ಲ. ನೀವು ಬನ್ನಿ, ನಿಮ್ಮ ಪರವಾಗಿ ನಾವು ಕ್ಯಾನ್ವಾಸಿಂಗ್ ಮಾಡ್ತೀವಿ ಅಂತ ನಮಗೆ ಜನರು ಇಲ್ಲಿಂದ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಸರ್. ಕೇವಲ ಮುಸಲ್ಮಾನರಲ್ಲ, ಇಲ್ಲಿರುವಂತ ಎಲ್ಲ ವರ್ಗದವರು, ಅಹಿಂದ ಮತಗಳು. ನಾನು ಹೇಳ್ತಾ ಇದ್ದೇನೆ, ಪ್ರತಿಯೊಬ್ಬರು ಕೂಡ ಒಂದು ಬದಲಾವಣೆಗಾಗಿ ಪರ್ಯಾಯ ಶಕ್ತಿ ಬೇಕಲ್ಲ. ಇಲ್ಲಿ ಬಿಜೆಪಿ ಯಾವತ್ತು ಪರ್ಯಾಯ ಆಗಲಿಲ್ಲ, ಆಗೋದು ಕೂಡ ಇಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಬಿಜೆಪಿಯ ಯಾವುದೇ ಹಾಕಿರುವಂತಹ ಬಿಜೆಪಿಯ ಕ್ಯಾಂಡಿಡೇಟ್ ಏನಿದೆ ಅವರು ಪರ್ಯಾಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಪರ್ಯಾಯವಾಗಿ ಸೋಷಿಯಲ್ ಡೆಮೊಕ್ರಾಟಿಕ್ ಅವರು ಪರಿಶಿಷ್ಟ ಪಂಗಡದವರಲ್ವಾ? ಲಾಸ್ಟ್ ಜನರಲ್ ಎಲೆಕ್ಷನ್ ಎಷ್ಟು ವೋಟ್ ತಗೊಂಡಿತ್ತು ಸರ್ ತಮ್ಮ ಪಕ್ಷ? ಮಾತ್ರ ಬಂದು ವೋಟ್ ಹಾಕ್ತಾರಾ? ಇಲ್ಲ, ಪರಿಶಿಷ್ಟ ಪಂಗಡದವರು ಇರಬಹುದು, ಅವರ ಜಾತಿ ಬಗ್ಗೆ ಮಾತಾಡ್ತಾ ಇಲ್ಲ. ಈ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ದಲಿತ ಸಮುದಾಯದವರ ಮೇಲೆ ದೌರ್ಜನ್ಯ ಆದಾಗ, ಅವರ ಮೇಲೆ ಅನ್ಯಾಯ ಆದಾಗ ಅವರ ಪರವಾಗಿ ಗಟ್ಟಿಯಾಗಿ ಧ್ವನಿ ಎತ್ತಿದೆ. ಯಾವ ಪಕ್ಷ ಬಿಜೆಪಿ ಮಾಡಿದೆಯಾ? ಬಿಜೆಪಿ ದಿನೇಶ್ ಬಿಜೆಪಿ ಎಲ್ಲಿ ಬಂದಿದೆ ದಲಿತರ ಮೇಲೆ? ಕೊಡ್ಲಿಪೇಟೆ ಅವರೇ, ಎಸ್ಡಿಪಿಐ ಮತ್ತು ಓವೈಸಿ ಪಾರ್ಟಿಗಳು ಮೇನ್ ಸ್ಟ್ರೀಮಿಗೆ ಬರೋದು ನನಗೆ ಇಡೀ ರಾಜ್ಯದ ಸೋಷಿಯಲ್ ಫ್ಯಾಬ್ರಿಕ್ ದೃಷ್ಟಿಯಿಂದ ಡೇಂಜರಸ್ ಆಗಿ ಕಾಣುತ್ತೆ. ಯಾಕೆ ಡೇಂಜರಸ್ ಆಗುತ್ತೆ? ಹಾಗಾದ್ರೆ ಕರ್ನಾಟಕದಲ್ಲಿ ಒಂದೇ ನಿಮಿಷ ಯಾಕೆ ಅನ್ನೋದು ಹೇಳಿ ಪ್ರಶಾಂತ್. ಒಂದೇ ನಿಮಿಷ ಬರಬಾರ್ದು ಅಂತ ಎಸ್ಡಿಪಿಐ ಮತ್ತು ಓವೈಸಿಗಳು ಮುಸ್ಲಿಮರನ್ನ ಮೇನ್ ಸ್ಟ್ರೀಮ್ ಇಂದ ಬೇರ್ಪಡಿಸ್ತಾರೆ. ಅವು ಮೇನ್ ಸ್ಟ್ರೀಮ್ ಪೊಲಿಟಿಕಲ್ ಪಾರ್ಟಿ ಅಲ್ಲ, ದೇ ಆರ್ ಫ್ರಿಂಜ್ ಎಲಿಮೆಂಟ್ಸ್. ಸರ್ ಓವೈಸಿದು ಬೇಡ, ಎಸ್ಡಿಪಿ ಬಗ್ಗೆ ಮಾತಾಡಿ. ಎಸ್ಡಿಪಿಐ ಅಭ್ಯರ್ಥಿ ಓವೈಸಿ ಬಗ್ಗೆ ನಾನು ಯಾಕೆ ಮಾತಾಡಲಿ? ಓವೈಸಿ ಎಲ್ಲಿದ್ದಾರೆ? ಅಲ್ಲ, ನನಗೆ ಇಬ್ರು ಸೇರಿಸಿ ಹೇಳೋದಿದೆ. ದಾವಣಗೆರೆಯಲ್ಲಿ ಓವೈಸಿ ಎಲ್ಲಿದ್ದಾರೆ? ಕರ್ನಾಟಕದಲ್ಲಿ ಓವೈಸಿ ಎಲ್ಲಿದ್ದಾರೆ? ಎಸ್ಡಿಪಿ ಬಗ್ಗೆ ನಿಮಗೆ ಏನಾದ್ರೂ ಕೊರಿಸಿದ್ರೆ ಚರ್ಚೆ ಮಾಡ್ಬೇಕು ಸರ್. ಎಸ್ಡಿಪಿ ಬಗ್ಗೆ ಏನಿದೆ ಕೇಳಿ. ಪಾದಯಾತ್ರೆ ಮಾಡಿತ್ತು. ಇದೇ ಶಾಮನೂರು ಶಿವಶಂಕರಪ್ಪನವರು ಲಾಬಿ ಮಾಡಿ ಕಾಂತರಾಜು ವರದಿ ಜಾರಿ ಆಗಬಾರ್ದು, ಹಿಂದುಳಿದ ವರ್ಗಗಳಿಗೆ ಮೋಸ ಮಾಡಿದ್ದಾರೆ ಇವರು. ಅದು ಯಾವುದು ಒಂದು ಸಮುದಾಯಕ್ಕಲ್ಲ, ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಹೋರಾಟ ಮಾಡಿದ್ದು. ಕರ್ನಾಟಕ ಸರ್ಕಾರದ ಖಜಾನೆ ಎಸ್ಡಿಪಿಐ ಏನ್ ಪ್ರೊಪಗೇಟ್ ಮಾಡುತ್ತೆ ಅಷ್ಟು ಗೊತ್ತಿಲ್ಲದೆ ಪತ್ರಕರ್ತರಾಗಿ ಕೂತಿದೀವ ನಾವು. ಕೆಜೆಹಳ್ಳಿ ಡಿಜೆಹಳ್ಳಿಯಲ್ಲಿ ದಲಿತರ ಮೇಲೆ ಆಯ್ತಲ್ರಿ ಅನ್ಯಾಯ. ಒಬ್ಬ ದಲಿತ ಶಾಸಕರ ಮನೆ ಸುಟ್ಟು ಹಾಕಿದ್ರು. ಎಸ್ಡಿಪಿಐ ನ ಸ್ಟ್ಯಾಂಡ್ ಏನಿತ್ತಲ್ಲಿ? ನಾವು ಹೋರಾಟಗಾರರಾಗಿ ಜನರ ಜೊತೆ ಬೀದಿಯಲ್ಲಿ ಹೋರಾಟ ಮಾಡಿದ್ವಿ. ರೂಮಲ್ಲಿ ಕೊಟ್ಟಿಲ್ಲ, ನಾವು ಜನರ ಜೊತೆ ಬೀದಿಯಲ್ಲಿದ್ದೇವೆ, ಹೋರಾಟದಲ್ಲಿದ್ದೇವೆ. ಪಕ್ಷದ ಹೆಸರು ಕೇಳಿದ ತಕ್ಷಣ ಪ್ರತ್ಯೇಕತೆಯ ಭಾವನೆ ಅನ್ಸುತ್ತೆ. ಆದಿವಾಸಿಗಳ ಪರ ಹೋರಾಟ. ನಿಮ್ಮ ಹೆಸರು, ನಿಮ್ಮ ಪಕ್ಷದ ಹೆಸರು ಕೇಳಿದ ತಕ್ಷಣ ಪ್ರತ್ಯೇಕತೆ ಅನ್ಸುತ್ತೆ ನನಗೆ. ಅವರು ಸರ್ ದಿಟ್ಟಳ್ಳಿ, ನಾನು ಯಾವತ್ತೂ ಯಾರ ವಿರೋಧ ಪರ ಮಾತಾಡಲ್ಲ. ಆದ್ರೆ ಎಸ್ಡಿಪಿಐ ಮತ್ತು ಓವೈಸಿ ಈ ರಾಜ್ಯ ಕಾಲಿಡೋದು ಮೋರ್ ಡೇಂಜರಸ್ ಅನ್ಸುತ್ತೆ ನನಗೆ. ಸರ್ ದಿಡ್ಡಳ್ಳಿಯ ಆದಿವಾಸಿಗಳು ಮುಸಲ್ಮಾನರ? ದಿಡ್ಡಳ್ಳಿಯ ಆದಿವಾಸಿಗಳ ಪರವಾಗಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೆಜೆಹಳ್ಳಿ ಡಿಜೆಹಳ್ಳಿಯಲ್ಲಿ ದಲಿತ ಶಾಸಕರ ಮನೆಯಲ್ವೇನ್ರಿ ಸುಟ್ಟಿದ್ದು? ನಿಮ್ಮ ಸ್ಟ್ಯಾಂಡ್ ಏನಿತ್ತು? ಎಲ್ಲಿ? ದಿಡ್ಡಳ್ಳಿಯಲ್ಲಿ. ಕೆಜೆಹಳ್ಳಿ ಡಿಜೆಹಳ್ಳಿಯಲ್ಲಿ ದಲಿತ ಶಾಸಕರ ಮನೆ ಸುಟ್ಟಾಕಿದ್ರಪ್ಪ. ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ನಿಮ್ಮ ಸ್ಟ್ಯಾಂಡ್ ಏನಿತ್ತು ಅಂತ ಕೇಳ್ತಾ ಇದ್ದೀನಿ. ಯಾರಿಗೆ ಮಾತಾಡ್ತಾ ಇದ್ದೀರಿ ನೀವು? ಹೋರಾಟ ಮಾಡಿದ್ದು ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ. ನೀವು ಯಾಕೆ ದಿಡ್ಡಳ್ಳಿ ಇದನ್ನ ಕೆಜೆಹಳ್ಳಿಗೆ ಕನೆಕ್ಟ್ ಮಾಡ್ತಾ ಇದ್ದೀರಾ? ಕನೆಕ್ಟ್ ಅಲ್ರಿ, ದಲಿತರ ಪರ ಹೋರಾಟ ಅಂತಿದ್ದೀರಲ್ಲ. ದಲಿತರ ಪರ ಹೋರಾಟ ಅಂತಿದ್ದೀರಿ. ಎಷ್ಟು ಉದಾಹರಣೆ ಬೇಕು ನಿಮಗೆ? ಕೆಜೆಹಳ್ಳಿ ಡಿಜೆಹಳ್ಳಿ ನಮಗೂ ಅಷ್ಟು ರಾಜಕಾರಣ ಅರ್ಥ ಆಗತ್ತೆ. ಮಹಾರಾಷ್ಟ್ರದಲ್ಲೂ ಕೂಡ ವಂಚಿತ ಗಾಡಿ ಮತ್ತು ಓವೈಸಿ ಒಟ್ಟಾಗಿ ಬಂದ್ರು, ದಲಿತ ಮುಸ್ಲಿಂ ಕಾಂಬಿನೇಷನ್ ಮಾಡ್ತೀವಿ ಅಂತ ಇಲ್ಲೂ ನೀವು ಅದನ್ನೇ ಹೇಳ್ತಿದ್ದೀರಿ. ಬಟ್ ನೀವು ಮುಸ್ಲಿಮರನ್ನ ಮುಖ್ಯವಾಹಿನಿಯಿಂದ ಇನ್ನಷ್ಟು ದೂರಕ್ಕೆ ಹೋಗ್ಬೇಡಿ
ಸರ್ ದಯವಿಟ್ಟು SDP ಪಕ್ಷವನ್ನು ಒಂದು ಪ್ರಕಾಶ್ ಸಮುದಾಯದ ಅಂಬೇಡ್ಕರ್ ಮತ್ತು ಪಕ್ಷದವಾಗಿ ಓವೈಸಿ ತಲೆಮೇಲೆ ಒಟ್ಟಿಗೆ ಬಂದ್ರು ಹೋಗ್ಬೇಡಿ. ವಂಚಿತಗಾಡಿ Social ಮಹಾರಾಷ್ಟ್ರದಲ್ಲಿ Democratic Party of ಇದೊಂದು India, theoretical ನಮ್ಮ proposition ಪಕ್ಷದಲ್ಲಿ- ಇದೆ. ದಲಿತರು ನಮ್ಮ ಮುಸ್ಲಿಮರು ಪಕ್ಷದಲ್ಲಿ ಒಟ್ಟಾಗಿ 300 ಜನ ಬಂದ್ರೆ ಎಲ್ಲ ಜನಪ್ರತಿನಿಧಿಗಳಿದ್ದಾರೆ. ಪಾರ್ಟಿಗಳನ್ನ ಒಡಿಬಹುದು ಎಲ್ಲರೂ ಮುಸಲ್ಮಾನರಲ್ಲ. ಬಟ್ ಇಟ್ ಇಸ್ ಮೋರ್ ಡೇಂಜರಸ್ ಸರ್, ಆಸ್ ಫಾರ್ OIC ಬಗ್ಗೆ ನೀವೇನು ನನ್ನ ಗುತ್ತಿಗೆ ನನ್ನ ತಗೊಂಡಿದ್ದೀರಾ, ಪೊಲಿಟಿಕಲ್ ಜ್ಞಾನಕ್ಕೆ ಸರ್, ಸಂಬಂಧಪಟ್ಟಂತೆ OIC ಬಗ್ಗೆ ನೀವು ಗುತ್ತಿಗೆ ತಗೊಂಡಿದ್ದೀರಾ ಸುವರ್ಣ ಚಾನೆಲ್ ಅವರು? ಯಾವುದು? OIC ಯಾರು? OIC ಬಗ್ಗೆ ನೀವ್ ಯಾಕೆ ಮಾತಾಡ್ತಿದ್ದೀರಾ ರೀ ಸರ್? ಪಾರ್ಟಿ ಬಗ್ಗೆ ನಾನು ಅಲ್ರಿ SDP ಪ್ಯಾಟರ್ನ್ ಬಗ್ಗೆ ಬಗ್ಗೆ ಮಾತಾಡ್ತಾ ಇರೋದು ಇಲ್ಲಿ ಬಗ್ಗೆ ಮಾತಾಡಿ ನೀವು. ಅಪ್ಸರ್ ಪಾರ್ಟಿ ಬಗ್ಗೆ ಅಲ್ಲ ಪ್ಯಾಟರ್ನ್ ಬಗ್ಗೆ ಮಾತಾಡ್ತಾ ಇರೋದು. ಸರ್ ನಾನು ನಿಮ್ಮ ಅಭಿಪ್ರಾಯ ಹೇಳಲಿಕ್ಕೆ ಹೆಂಗ್ ನಿಮ್ಗೆ ಸ್ವಾತಂತ್ರ್ಯ ಇದೆಯೋ ನಮ್ದು ಅಭಿಪ್ರಾಯ ಹೇಳಕ್ ನಮ್ಗೆ ಸ್ವಾತಂತ್ರ್ಯ ಇದೆ, ಅದನ್ನೇ ಹೇಳ್ತಾ ಇದೀವಿ ಸರ್. ಆ ಅಭಿಪ್ರಾಯ ಇರ್ಬೋದು ನಿಮ್ಮದು. ನಂದು ಅಭಿಪ್ರಾಯ ಹೇಳ್ತಿದ್ದೀನಿ, ನಾನೇನು ಶರ ಬರಿತಾ ಇದ್ದೀನ? ನನಗೆ SDPI ಮತ್ತು OIC ರಾಜ್ಯಕ್ಕೆ ಬಂದು ಸರಿ, ಕಾಲಿಟ್ಟು ಮುಸಲ್ಮಾನರ ಮತಗಳನ್ನ ಕೊಳ್ಳೋದು. ನಾನು ಹಿಂದೆ ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ OIC 4 ಸೀಟ್ ಗೆದ್ದಾಗ್ಲೂ ಇದೇ ಮಾತನ್ನ ಹೇಳಿದ್ದೆ ನಾನು. ಇಟ್ಸ್ ಅ ಮೋರ್ ಡೇಂಜರಸ್ ಟ್ರೆಂಡ್ ಅಂತ ಅನ್ಸುತ್ತೆ ಸರ್ ದಾವಣಗೆರೆಯಲ್ಲಿ OICಯ ಪಕ್ಷ ಸರ್ ದಾವಣಗೆರೆಯಲ್ಲಿ OICಯ ಪಕ್ಷ ಏನಾದ್ರೂ ಅಭ್ಯರ್ಥಿ ಹಾಕಿದೆಯಾ? ಯಾಕೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ? ದಾವಣಗೆರೆ ಉಪಚುನಾವಣೆ ಬಗ್ಗೆ ಅಲ್ವಾ ನಿಮ್ಮ ಡಿಬೇಟ್ ಇರುವಂತದ್ದು? ಪ್ಯಾಟರ್ನ್ ಮಾತಾಡ್ತಾ ಇರೋದ್ರಿ, ಪಾರ್ಟಿ ಅಲ್ಲ ಅಪ್ಸರ್, ಅದೇ ಹೇಳ್ತಾ ಇರೋದು ನಾನು. ಈಗಲೂ ಕೇಳ್ತಾ ಇದ್ದೀನಿ, KJಹಳ್ಳಿ DJಹಳ್ಳಿ ಅಜಿತ್ ಅವರೇ, ದಲಿತ ಶಾಸಕರ ಮನೆ ಸುಟ್ಟಿದ್ದರ ಬಗ್ಗೆ SDPI ನ ನಿಲುವೇನು? ವಿಚಾರ ಇದೆ. ಈಗ ದಾವಣಗೆರೆ ಉಪಚುನಾವಣೆ ಬಗ್ಗೆ ನೀವು ಚರ್ಚೆ ಮಾಡ್ತಾ ಇದ್ದೀರಾ? ಹೌದು, ದಾವಣಗೆರೆ ಉಪಚುನಾವಣೆ ಚರ್ಚೆ ನಡೀತಾ ಇರುವಾಗ ನೀವು ಕೊಡಗಿನ ದಲಿತರ ಮನೆಯನ್ನ ಖಾಲಿ ಮಾಡಿಸಿದ್ದು ಹೇಳ್ಬಹುದು, ನಾನು KJಹಳ್ಳಿಲಿ ಮನೆ ಸುಟ್ಟಿದ್ದು ಹೇಳ್ಬಾರ್ದಾ? ಹೆಂಗಿದು? ಯಾಕೆ ದಾವಣಗೆರೆಯಲ್ಲಿ ದಲಿತರು ಓಟಿದಿಲ್ವಾ? ಆ ದಲಿತರು ನಮ್ಮ ಹೋರಾಟವನ್ನು ಗುರುತಿಸಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೇನೆ. ಒಳ ಮೀಸಲಾತಿ ಹೋರಾಟ, ಒಳ ಮೀಸಲಾತಿ ಪರವಾಗಿ ನಾವು ಧ್ವನಿ ಎತ್ತಿದ್ದೇವೆ. ಎಸ್ ಅಪ್ಸರ್ ಅವರೇ, ಆಲ್ ದ ಬೆಸ್ಟ್, ಒಳ್ಳೇದಾಗಲಿ, ಎಲೆಕ್ಷನ್ ಚೆನ್ನಾಗಾಗಲಿ, ಶಾಂತವಾಗಲಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಒಂದು ಸಣ್ಣ ಬ್ರೇಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.